ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ. ಇವತ್ತು 23 ಡಿಸೆಂಬರ್ 2025 ಮುರಳಿಯ ವಿಚಾರ ಸಾಗರ ಮಂಥನ ಮಾಡೋಣ ಬನ್ನಿ. ಇಂದಿನ ಮುರಳಿಯನ್ನ ಓದಿದಾಗ ನನ್ನ ಗಮನ ಸೆಳೆದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಅಧಿಕಾರಿ ಅಥವಾ ಮಾಸ್ಟರಿ ಸ್ಥಿತಿ. ನಮ್ಮ ಸಂಕಲ್ಪಗಳಿಂದ ಹಿಡಿದು ನಮ್ಮ ಕರ್ಮೇಂದ್ರಿಯಗಳವರೆಗೆ ಪ್ರತಿಯೊಂದರ ಮೇಲೂ ನಾವು ಹೇಗೆ ಮಾಲೀಕಲಾಗಬಹುದು ಅನ್ನೋದನ್ನ ಬಾಬಾ ಬೇರೆ ಬೇರೆ ಆಯಾಮಗಳಲ್ಲಿ ವಿವರಿಸಿದ್ದಾರೆ. ಹೌದು, ಈ ಒಂದು ಧಾರದಲ್ಲಿ ಇಡೀ ಮುರಳಿಯನ್ನ ಪೋಣಿಸಿ ನೋಡಬಹುದು ಅಂತ ನನಗನ್ಸ್ತು. ಬಹಳ ಚೆನ್ನಾಗಿ ಹೇಳಿದಿರಿ. ಇವತ್ತಿನ ಮುರಳಿಯ ಸಾರವೇ ಅಲ್ಲಿಂದ ಶುರುವಾಗುತ್ತೆ. ಹೌದು, ನಮ್ಮ ಮಾಸ್ಟರಿಯ ಮೊದಲ ಹೆಜ್ಜೆನೇ ನಮ್ಮ ಸಂಕಲ್ಪಗಳ ಮೇಲೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಯಾವ ಸಂಕಲ್ಪವು ಈಶ್ವರೀಯ ಸೇವಾರ್ಥವಾಗಿ ನಡೆಯುತ್ತದೆಯೋ ಅದಕ್ಕೆ ಶುದ್ಧ ಸಂಕಲ್ಪ ಅಥವಾ ನಿಸ್ಸಂಕಲ್ಪವೆಂದೇ ಹೇಳಲಾಗುತ್ತದೆ, ವ್ಯರ್ಥವಲ್ಲ. ಇಲ್ಲಿ ನಂದೊಂದು ಪ್ರಶ್ನೆ. ಸಾಮಾನ್ಯವಾಗಿ ನಿಸ್ಸಂಕಲ್ಪ ಸ್ಥಿತಿ ಅಂದ್ರೆ ಯಾವುದೇ ಸಂಕಲ್ಪಗಳೇ ಇಲ್ಲದ ಒಂದು ಸಂಪೂರ್ಣ ಶೂನ್ಯ ಸ್ಥಿತಿ ಅಂತ ನಾವು ಭಾವಿಸ್ತೀವಿ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೇ ಅಂದುಕೊಡ್ತಾರೆ. ಆದ್ರೆ ಇಲ್ಲಿ ಬಾಬಾ ಸೇವೆಯ ಸಂಕಲ್ಪವನ್ನೇ ನಿಸ್ಸಂಕಲ್ಪ ಅಂತ ಕರೀತಾ ಇದ್ದಾರೆ. ಈ ಎರಡೂ ಪದಗಳನ್ನ ಒಂದೇ ಅರ್ಥದಲ್ಲಿ ಬಳಸೋದ್ರಿಂದಿನ ಆಳವಾದ ರಹಸ್ಯ ಏನಾಗಿರಬಹುದು? ಓಂ ಶಾಂತಿ. ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು. ನೋಡಿ, ಬಾಬಾ ಇಲ್ಲಿ ಸಂಕಲ್ಪಗಳ ಕ್ವಾಲಿಟಿ ಅಂದ್ರೆ ಗುಣಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೌಕಿಕ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು ನಮ್ಮ ಶಕ್ತಿಯನ್ನ ಖಾಲಿ ಮಾಡಿ ನಮ್ಮನ್ನ ಕರ್ಮಬಂಧನದಲ್ಲಿ ಸಿಲುಗಿಸುತ್ತವೆ. ಸರಿ. ಆದರೆ ಈಶ್ವರೀಯ ಸೇವೆಗಾಗಿ ಮಾಡುವ ಸಂಕಲ್ಪ ಇದೆಯಲ್ಲ, ಅದು ಆತ್ಮವನ್ನ ಬಂಧಿಸೋದಿಲ್ಲ, ಬದಲಾಗಿ ಆತ್ಮವನ್ನ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಓ ಹಾಗೆ. ಹೌದು, ಅದು ಕರ್ಮದ ಲೆಕ್ಕಾಚಾರವನ್ನ ಸೃಷ್ಟಿ ಮಾಡೋದಿಲ್ಲ. ಯಾವ ಸಂಕಲ್ಪ ಬಂಧನವನ್ನ ಸೃಷ್ಟಿಸೋದಿಲ್ಲವೋ, ನಮ್ಮನ್ನ ಕರ್ಮಾತೀತ ಸ್ಥಿತಿಯ ಕಡೆಗೆ ಒಯ್ಯುತ್ತದೆಯೋ ಅಂತಹ ಶುದ್ಧ ಸಂಕಲ್ಪವನ್ನೇ ಬಾಬಾ ಇಲ್ಲಿ ನಿಸ್ಸಂಕಲ್ಪ ಅಂತ ಹೇಳ್ತಾ ಇರೋದು. ಅಂದ್ರೆ ಬಂಧನ ಮುಕ್ತ ಸಂಕಲ್ಪ. ಓ, ಈಗ ಸ್ಪಷ್ಟವಾಯ್ತು. ಅಂದ್ರೆ ಸಂಕಲ್ಪ ಮಾಡೋದನ್ನ ನಿಲ್ಲಿಸೋದಲ್ಲ, ಅಲ್ಲವೇ ಅಲ್ಲ, ಸಂಕಲ್ಪದ ದಿಕ್ಕನ್ನ ಬದಲಾಯಿಸೋದು. ನಮ್ಮ ಮನಸ್ಸು ಕಲಿಯುಗದ ಸಂಬಂಧಗಳ ಕಡೆ ಹೋದರೆ ಅದು ವಿಕಲ್ಪ. ಹೌದು, ಅದೇ ಮನಸ್ಸು ಪರಮಾತ್ಮನ ಸೇವೆ ಕಡೆಗೆ ಹೋದ್ರೆ ಅದು ನಿಸ್ಸಂಕಲ್ಪ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪ್ರಶ್ನೋತ್ತರ ಕೂಡ ಇದೆ. ಖಂಡಿತ. ಪ್ರಶ್ನೆ ಹೀಗಿದೆ: ವಿಕರ್ಮಗಳಿಂದ ಮುಕ್ತರಾಗಲು ಯಾವ ಕರ್ತವ್ಯವನ್ನು ಪಾಲನೆ ಮಾಡುತ್ತಲೂ ಅನಾಸಕ್ತರಾಗಿರಬೇಕು? ಹೌದು, ಅದಕ್ಕೆ ಬಾಬಾ ಕೊಡೋ ಉತ್ತರ ಕೂಡ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಿದೆ. ಬಾಬಾ ಹೇಳ್ತಾರೆ, ಮಿತ್ರ ಸಂಬಂಧಿಗಳ ಸರ್ವೀಸ್ ಭಲೆ ಮಾಡಿ, ಆದರೆ ಅಲೌಕಿಕ ಈಶ್ವರೀಯ ದೃಷ್ಟಿಯನ್ನಿಟ್ಕೊಂಡು ಮಾಡಿ. ಅವರಲ್ಲಿ ಮೋಹದ ಸೆಳೆತವೂ ಇರಬಾರದು. ಒಂದು ವೇಳೆ ಯಾವುದೇ ವಿಕಾರಿ ಸಂಬಂಧದಿಂದ ಸಂಕಲ್ಪವು ನಡೆದರೂ ಸಹ ಅದು ವಿಕರ್ಮವಾಗಿ ಬಿಡ್ತದೆ. ಆದ್ರಿಂದ ಅನಾಸಕ್ತರಾಗಿ ಕರ್ತವ್ಯ ಪಾಲನೆ ಮಾಡಿ. ಎಷ್ಟು ಸಾಧ್ಯವೋ ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡಿ. ಬಾಬಾ ಅನಾಸಕ್ತರಾಗಿ ಕರ್ತವ್ಯ ಪಾಲನೆ ಮಾಡಿ ಅಂತ ಹೇಳೋದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಹೌದು. ಆದ್ರೆ ನಮ್ಮದೇ ಕುಟುಂಬದವರ ಜೊತೆ, ಮಕ್ಕಳ ಜೊತೆ ಮೋಹವಿಲ್ಲದೆ ಇರೋದು ಪ್ರಾಕ್ಟಿಕಲ್ ಆಗಿ ತುಂಬಾ ಕಷ್ಟ ಅಂತ ಅನ್ಸ್ಬಹುದು ಕೆಲವರಿಗೆ. ಈ ಅಲೌಕಿಕ ಈಶ್ವರ್ಯ ದೃಷ್ಟಿಯನ್ನ ನಾವು ದಿನನಿತ್ಯದ ವ್ಯವಹಾರದಲ್ಲಿ ಪ್ರೀತಿಯನ್ನ ತೋರಿಸುವಾಗ್ಲೂ ಮೋಹದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಹೇಗೆ ಕಾಪಾಡಿಕೊಳ್ಬಹುದು? ಇದು ಪ್ರತಿಯೊಬ್ಬ ಪುರುಷಾರ್ಥಿಯ ಮುಂದಿರುವ ಒಂದು ದೊಡ್ಡ ಸವಾಲು. ಹೌದು. ಅದಕ್ಕಾಗಿಯೇ ಬಾಬಾ ಒಂದು ಯುಕ್ತಿಯನ್ನ ಕೊಟ್ಟಿದ್ದಾರೆ. ಆತ್ಮಾಭಿಮಾನಿಯಾಗಿರುವ ಪುರುಷಾರ್ಥ ಮಾಡಿ ಅಂತ. ದೇಹಿ ಅಭಿಮಾನಿ ಸ್ಥಿತಿ. ಅದೇ, ನಾವು ದೇಹದ ದೃಷ್ಟಿಯಿಂದ ನೋಡಿದಾಗ ಇವರು ನನ್ನವರು ಅನ್ನೋ ಮೋಹ ಬರುತ್ತೆ. ಆದರೆ ನಾನು ಆತ್ಮ, ನನ್ನ ಮುಂದಿರೋರೂ ಒಂದು ಆತ್ಮ, ಆ ಆತ್ಮ ಕೂಡ ಪರಮಾತ್ಮನ ಮಗು ಅಂತ ನೋಡಿದಾಗ ಅಲ್ಲಿ ಅಲೌಕಿಕ ಪ್ರೀತಿ ಇರುತ್ತೆ, ಮೋಹದ ಬಂಧನ ಇರೋದಿಲ್ಲ. ಆಗ ನಾವು ಮಾಡುವ ಸೇವೆ ಕರ್ತವ್ಯ ಆಗತ್ತೆ, ಆದರೆ ಅದಕ್ಕೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಒಂದು ಉದಾಹರಣೆ ಕೊಡಬಹುದಾ? ಹೇಗಂದ್ರೆ, ಒಬ್ಬ ವೈದ್ಯ ರೋಗಿಗೆ ಚಿಕಿತ್ಸೆ ಕೊಡುವಾಗ ಪೂರ್ತಿ ಗಮನದಿಂದ ಪ್ರೀತಿಯಿಂದ ಸೇವೆ ಮಾಡ್ತಾರೆ. ಆದರೆ ಆ ರೋಗಿಯ ನೋವಿನಲ್ಲಿ ತಾನು ಮುಳುಗೋಗೋದಿಲ್ಲ ಅಲ್ವಾ? ಇಲ್ಲ. ಆ ಒಂದು ಅನಾಸಕ್ತ ಭಾವ ನಮ್ಮ ಲೌಕಿಕ ಸಂಬಂಧಗಳಲ್ಲೂ ಬೇಕು. ಎಂಥ ಅದ್ಭುತ ಉದಾಹರಣೆ! ಅಂದ್ರೆ ನಮ್ಮ ಪಾತ್ರವನ್ನ ಅರಿತು ಜವಾಬ್ದಾರಿಯಿಂದ ನಟಿಸಬೇಕು, ಆ ಪಾತ್ರದಲ್ಲೇ ಮುಳುಗಿ ಹೋಗ್ಬಾರ್ದು. ಸರಿಯಾಗಿ ಹೇಳಿದ್ರಿ. ಈ ಸ್ಥಿತಿಯಲ್ಲಿ ಸ್ಥಿತರಾಗಲು ಬಾಬಾರವರ ನೆನಪು ಮತ್ತು ಪ್ರೀತಿ ಬಹಳ ಅವಶ್ಯಕ. ಈಗ ಆ ಪ್ರೀತಿಯನ್ನ ಸ್ವೀಕಾರ ಮಾಡೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ.
ಈ ಅನಾಸಕ್ತ ಸ್ಥಿತಿಯನ್ನ ಮತ್ತು ಶುದ್ಧ ಸಂಕಲ್ಪದ ಸ್ಥಿತಿಯನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋಕೆ ಬಾಬಾ ಇವತ್ತು 2 ಮುಖ್ಯ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಹೌದು. ಅವು ಯಾವುವು ಅಂತ ನೋಡೋಣ. ಧಾರಣೆಗಾಗಿ ಮೊದಲನೇ ಮುಖ್ಯ ಅಂಶ, ಯಾವುದೇ ಉಲ್ಟಾ ಕರ್ಮವನ್ನು ಬಚ್ಚಿಟ್ಟುಕೊಂಡು ಮಾಡಬಾರದು. ಬಾಬ್ದಾದಾರವರಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಬಹಳ ಎಚ್ಚರವಾಗಿರಬೇಕಾಗಿದೆ. ಅಂದ್ರೆ ನಮ್ಮ ಸಂಕಲ್ಪಗಳಲ್ಲಿ ಶುದ್ಧತೆ ಇರಬೇಕಾದ್ರೆ ನಮ್ಮ ಕರ್ಮಗಳಲ್ಲಿ ಪಾರದರ್ಶಕತೆ ಇರಬೇಕು. ಖಂಡಿತ. ಮುಚ್ಚಿಡೋದು ಒಂದು ರೀತಿ ಅಶುದ್ಧತೆ ಅಲ್ವಾ? ಅದು ನಮ್ಮ ಆತ್ಮದ ಮೇಲೆ ದೊಡ್ಡ ಭಾರವನ್ನ ಸೃಷ್ಟಿ ಮಾಡುತ್ತೆ. ಹೌದು. ಸರ್ವಜ್ಞ ತಂದೆಯ ಮುಂದೆ ಏನನ್ನು ಮುಚ್ಚಿಡೋಕೆ ಸಾಧ್ಯ ಇಲ್ಲ ಅನ್ನೋ ಅರಿವಿದ್ದಾಗ ನಾವು ಸಹಜವಾಗಿಯೇ ಎಚ್ಚರಿಕೆಯಿಂದ ಇರ್ತೀವಿ. ಸತ್ಯ. ಭಾರ ಹಗುರವಾದಾಗಷ್ಟೇ ಎತ್ತರಕ್ಕೆ ಹಾರೋಕೆ ಸಾಧ್ಯ. ಇನ್ನು 2ನೇ ಅಂಶ, ವಿದ್ಯಾರ್ಥಿಯು ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡುವರು. ಏನನ್ನು ಓದಿದ್ದೀರೋ ಅದನ್ನು ಅನ್ಯರಿಗೂ ಓದಿಸಬೇಕಾಗಿದೆ. ನಾವು ಆನಂದ ಸಾಗರ ತಂದೆಯ ಮಕ್ಕಳಾಗಿದ್ದೇವೆ. ಈ ಸ್ಮೃತಿಯಿಂದ ಅಪಾರ ಖುಷಿಯಲ್ಲಿರಬೇಕು. ಇದು ನಮ್ಮ ಜವಾಬ್ದಾರಿಯನ್ನ ನೆನಪಿಸುತ್ತೆ. ನಾವು ಕೇವಲ ವಿದ್ಯಾರ್ಥಿಗಳಲ್ಲ, ಅಲ್ಲ, ನಾವು ಬಾಬಾ ಎಂಬ ಶಿಕ್ಷಕರನ್ನು ಪ್ರತ್ಯಕ್ಷ ಮಾಡುವ ಪ್ರತಿಬಿಂಬಗಳು. ನಮ್ಮ ನಡೆ, ನುಡಿ, ನಮ್ಮ ಮುಖದ ಖುಷಿಯೇ ಬಾಬಾರವರ ಪರಿಚಯ ಕೊಡಬೇಕು. ಹೌದು. ನಾನು ಆನಂದ ಸಾಗರನ ಮಗು ಅನ್ನೋ ಒಂದೇ ಒಂದು ಸ್ಮೃತಿ ನಮ್ಮ ಜೀವನದ ಎಲ್ಲಾ ಚಿಂತೆಗಳನ್ನು ದೂರ ಮಾಡಿ ನಮ್ಮನ್ನ ಸದಾ ಖುಷಿಯಾಗಿಡಬಲ್ಲ ಮಹಾಮಂತ್ರ. ಸರಿಯಾನ್ ಹೇಳಿದ್ರಿ. ಈ ಖುಷಿಯನ್ನ, ಈ ಮಾಸ್ಟರಿ ಸ್ಥಿತಿಯನ್ನ ಸದಾಕಾಲ ಉಳಿಸ್ಕೊಳ್ಳೋಕೆ ನಮ್ಮೊಳಗಿನ ವಿಕಾರಗಳನ್ನ ಹೇಗೆ ಗೆಲ್ಲಬೇಕು ಅನ್ನೋದನ್ನ ಇವತ್ತಿನ ವರದಾನದಲ್ಲಿ ಬಾಬಾ ಒಂದು ಅತ್ಯಂತ ಶಕ್ತಿಶಾಲಿ ರೂಪಕದ ಮೂಲಕ ನಮ್ಮುಂದೆ ಇಡ್ತಾ ಇದ್ದಾರೆ. ಹೌದು, ಇದು ಇವತ್ತಿನ ಮುರಳಿಯ ಅತ್ಯಂತ ಆಕರ್ಷಕ ಭಾಗ ಅಂತಾನೆ ಹೇಳ್ಬೋದು. ವಿಶೇಷ ವರದಾನದ ಬಗ್ಗೆ ನಾವಿವತ್ತು ಮಂಥನ ಮಾಡೋಣ. ಅದರಲ್ಲಿ ಬಳಸೋ ಒಂದು ರೂಪಕ, ಒಂದು ಮೆಟಾಫರ್ ಇದೆಯಲ್ಲ, ಅದು ನನ್ನ ಗಮನ ತುಂಬಾ ಸೆಳೆಯಿತು. ಯಾವುದು? ಹಾವುಗಳ ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿರುವ ದೇವರು. ಇದರ ಅರ್ಥ ಏನು? ನಮ್ಮ ದೈನಂದಿನ ಜಂಜಾಟಗಳಿಗೆ ಇದರಲ್ಲಿ ಏನಾದರೂ ಪರಿಹಾರ ಸಿಗ್ಬೋದಾ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಬಾಬಾರವರು ಇವತ್ತು ನಮಗೆ ಬಹಳ ಸುಂದರವಾದ ವರದಾನ ಕೊಟ್ಟಿದ್ದಾರೆ. ನಾನದನ್ನ ಓದುತ್ತೇನೆ. ಓಕೆ, ಕೇಳೋಣ. ವರದಾನ ಹೀಗಿದೆ: ವಿಕಾರಗಳೆಂಬ ಸರ್ಪವನ್ನು ಸಹ ಶಯ್ಯೆಯನ್ನಾಗಿ ಮಾಡಿಕೊಳ್ಳುವ ವಿಷ್ಣುವಿನ ಸಮಾನ ಸದಾ ವಿಜಯಿ ನಿಶ್ಚಿಂತ ಭವ. ವಾವ್! ಕೇಳಕ್ಕೆ ತುಂಬ ಕಾವ್ಯಾತ್ಮಕವಾಗಿದೆ. ವಿಕಾರಗಳೆಂಬ ಸರ್ಪ ಅಂದ್ರೆ ಇಲ್ಲಿ ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ನೆಗೆಟಿವ್ ಇಮೋಷನ್ಸ್ ಅಲ್ವಾ? ಹೌದು, ಅವನ್ನೇ ಇಲ್ಲಿ ಸರ್ಪ ಅಂದ್ರೆ ಹಾವುಗಳಿಗೆ ಹೋಲಿಸಲಾಗಿದೆ. ಅವುಗಳನ್ನು ಶಯ್ಯೆ ಅಂದ್ರೆ ಹಾಸಿಗೆಯನ್ನಾಗಿ ಮಾಡಿಕೊಳ್ಳೋದು. ಇದು ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತೆ. ಹೌದು, ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಓದಿದ್ರೆ ಇನ್ನೂ ಸ್ಪಷ್ಟವಾಗುತ್ತೆ. ಓಕೆ, ದಯವಿಟ್ಟು ಓದಿ. ವಿವರಣೆ ಹೀಗಿದೆ: ವಿಷ್ಣುವಿನ ಶೇಷಶಯ್ಯೆಯು ನಿಮ್ಮ ವಿಜಯಿ ಮಕ್ಕಳ ಸಹಜಯೋಗಿ ಜೀವನದ ಸ್ಮಾರಕವಾಗಿದೆ. ಸಹಜಯೋಗದಿಂದ ವಿಕಾರಗಳೆಂಬ ಸರ್ಪಗಳು ಅಧೀನವಾಗುತ್ತವೆ. 1 ನಿಮಿಷ. ಅಂದ್ರೆ ವಿಷ್ಣು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಚಿತ್ರ ನಮ್ಮೆಲ್ಲರಿಗೂ ಗೊತ್ತು. ಇದು ಬರೀ ಒಂದು ಪೌರಾಣಿಕ ಕಥೆಯಲ್ಲ, ಬದಲಾಗಿ ನಮ್ಮ ವಿಜಯಿ ಜೀವನದ ಸ್ಮಾರಕ ಅಂತ ಹೇಳ್ತಿದ್ದಾರೆ. ನಿಖರವಾಗಿ. ಅಂದ್ರೆ ಅದೊಂದು ಸಿಂಬಲ್, ನಾವೆಲ್ಲರೂ ತಲುಪಬಹುದಾದ ಒಂದು ಮಾನಸಿಕ ಸ್ಥಿತಿಯ ಸಂಕೇತ. ಓಕೆ, ಮುಂದುವರಿಸ್ತೇನೆ. ಯಾರು ವಿಕಾರಗಳೆಂಬ ಸರ್ಪಗಳ ಮೇಲೆ ವಿಜಯವನ್ನು ಪಡೆದು ಅವುಗಳನ್ನು ವಿಶ್ರಾಂತಿಯ ಶಯ್ಯೆಯನ್ನಾಗಿ ಮಾಡಿಕೊಳ್ಳುತ್ತಾರೋ ಅವರು ವಿಷ್ಣುವಿನಂತೆ ಸದಾ ಹರ್ಷಚಿತ್ತರಾಗಿ ಮತ್ತು ನಿಶ್ಚಿಂತರಾಗಿರುತ್ತಾರೆ. ಹರ್ಷಚಿತ್ತ ಮತ್ತು ನಿಶ್ಚಿಂತ ಅಂದ್ರೆ ಯಾವಾಗಲೂ ಖುಷಿಯಾಗಿ, ಚಿಂತೆ ಇಲ್ಲೇ ಇರೋದು. ಹೌದು. ಕೊನೆಯಲ್ಲಿ ಒಂದು ಪ್ರಾಕ್ಟಿಕಲ್ ಟಿಪ್ ಇದೆ. ಆದ್ದರಿಂದ ಸದಾ ನಾನು ವಿಕಾರಗಳನ್ನು ಅಧೀನ ಮಾಡಿಕೊಂಡ ಅಧಿಕಾರಿಯಾಗಿದ್ದೇನೆ, ಆತ್ಮವು ಸದಾ ಆರಾಮದ ಸ್ಥಿತಿಯಲ್ಲೇ ನಿಶ್ಚಿಂತವಾಗಿದೆ ಎಂಬ ಚಿತ್ರವನ್ನು ನಿಮ್ಮುಂದೆ ಇಟ್ಟುಕೊಳ್ಳಿ. ಓಕೆ, ಇದನ್ನ ಸ್ವಲ್ಪ ನಿಧಾನವಾಗಿ ಬಿಡಿಸಿ ನೋಡೋಣ. ಸ್ಮಾರಕ ಅನ್ನೋ ಪದ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇದು ಈಗಾಗಲೇ ಸಾಧಿಸಿದ ಒಂದು ಸ್ಥಿತಿಯ ನೆನಪು. ಹೌದು. ಇಲ್ಲಿರೋ ಐಡಿಯಾ ತುಂಬಾ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ನಾವು ಕೆಟ್ಟ ಗುಣಗಳನ್ನ ಶತ್ರುಗಳ ಥರ ನೋಡ್ತೀವಿ. ಹೌದು, ಅವುಗಳ ಜೊತೆ ಫೈಟ್ ಮಾಡಬೇಕು, ಅವುಗಳನ್ನ ನಾಶ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಕರೆಕ್ಟ್. ಆದ್ರೆ ಇಲ್ಲಿ ಹೋರಾಟದ ಮಾತೇ ಇಲ್ಲ. ವಿಷ್ಣು ಆ ಹಾವಿನ ಜೊತೆ ಯುದ್ಧ ಮಾಡ್ತಾ ಇಲ್ಲ. ಬದಲಾಗಿ ಅದರ ಮೇಲೆ ಆರಾಮವಾಗಿ ಟೆನ್ಷನ್ ಇಲ್ದೆ ಮಲಗಿದ್ದಾರೆ. ಎಕ್ಸಾಕ್ಟ್ಲಿ, ಪಾಯಿಂಟ್ ಅದೇ. ಸೊ ವಿಕಾರಗಳನ್ನ ಸೋಲಿಸುವುದು ಬೇರೆ, ಅವುಗಳನ್ನೇ ಹಾಸಿಗೆ ಮಾಡ್ಕೊಳ್ಳುವುದು ಬೇರೆ. ಈ ಹಾಸಿಗೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಇದು ನಮ್ಮ ಕೆಟ್ಟ ಗುಣಗಳಿಗೆ ಶರಣದ ಹಾಗೆ ಅಲ್ವಾ? ಸರಿ ಬಿಡು, ನನ್ನ ಕೋಪ ನನ್ ಜೊತೆ ಇರ್ಲಿ ಅಂತ ಸುಮ್ನಾಗೋದಾ? ಒಳ್ಳೆ ಪ್ರಶ್ನೆ. ಇದು ಶರಣಾಗತಿ ಅಲ್ಲ. ಇದೊಂದು ರೀತಿ
ಏನಂತಾರೆ ಟ್ರಾನ್ಸೆಂಡೆನ್ಸ್ ಅಂದ್ರೆ ಆಚೆಗೆ ಹೋಗುವ ಸ್ಥಿತಿ. ಉದಾಹರಣೆಗೆ ನಿಮಗೆ ಕೋಪ ಬರುತ್ತೆ ಅಂದ್ಕೊಳ್ಳಿ. ಮೊದಲ ಹಂತದಲ್ಲಿ ನೀವು ಕೋಪವನ್ನು ಹತ್ತಿಕ್ಕಲು ಪ್ರಯತ್ನಿಸ್ತೀರಿ, ಅದರ ಜೊತೆ ಹೋರಾಡ್ತೀರಿ. ಅದರಿಂದ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಹೌದು. ಎರಡನೇ ಹಂತದಲ್ಲಿ ನೀವು ಆ ಕೋಪದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸ್ತೀರಿ. ಆದ್ರೆ ಈ ವರದಾನ ಹೇಳುತ್ತಿರೋದು ಮೂರನೇ ಹಂತ. ಈ ಸ್ಥಿತಿಯಲ್ಲಿ ಕೋಪ ಬರುವ ಸನ್ನಿವೇಶವೇ ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಆ ಕೋಪದ ಎನರ್ಜಿ ನಿಮ್ಮನ್ನ ಡಿಸ್ಟರ್ಬ್ ಮಾಡೋ ಬದಲು ಅದು ಸಂಪೂರ್ಣವಾಗಿ ನಿಮ್ಮ ಅಧೀನಕ್ಕೆ ಬಂದಿರುತ್ತೆ ಅಂದ್ರೆ ಅದರ ಅಸ್ತಿತ್ವವೇ ನಿಮಗೆ ಅನುಭವವಾಗದಷ್ಟು ನೀವು ಅದರಿಂದ ಮೇಲೆ ಹೋಗಿರ್ತೀರಿ. ಅದು ನಿಮ್ಮನ್ನ ಕಚ್ಚುವ ಬದಲು ನಿಮ್ಮ ವಿಶ್ರಾಂತಿಗೆ ಕಾರಣವಾಗುತ್ತೆ. ಓಕೆ, ಈಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಇದು ಮನಃಶಾಸ್ತ್ರದಲ್ಲಿ ಹೇಳುವ ರೀಫ್ರೇಮಿಂಗ್ ತಂತ್ರದ ತರ ಇದೆ ಅಲ್ವಾ? ಹೌದು, ಹಾಗೆ ಅಂದುಕೊಳ್ಳಬಹುದು. ಸಮಸ್ಯೆಯನ್ನೇ ಒಂದು ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳೋದು. ಅದೇ ಇಲ್ಲಿ ಭಾವನೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಕೋಪ, ಅಸೂಯೆ ತರದ ನೆಗೆಟಿವ್ ಎಮೋಷನ್ಸ್ ಹೇಗೆ ನಮ್ಮ ಹಾಸಿಗೆ ಆಗೋಕ್ ಸಾಧ್ಯ? ಇಲ್ಲಿದಾನೆ ಈ ಟೆಕ್ಸ್ಟ್ ಸಹಜ ಯೋಗ ಅನ್ನೋ ಪದವನ್ನ ಪರಿಚಯಿಸುತ್ತೆ. ಸಹಜ ಯೋಗದಿಂದ ವಿಕಾರಗಳೆಂಬ ಸರ್ಪಗಳು ಅಧೀನವಾಗುತ್ತವೆ ಅಂತ ಹೇಳುತ್ತೆ. ಸಹಜ ಯೋಗ ಅಂದ ತಕ್ಷಣ ನಮ್ಗೆ ಕಷ್ಟಕರವಾದ ಆಸನಗಳು ನೆನಪಾಗತ್ತೆ. ಆದ್ರೆ ಸಹಜ ಯೋಗ ಅಂದ್ರೆ ನ್ಯಾಚುರಲ್ ಕನೆಕ್ಷನ್ ಅಥವಾ ಈಸಿ ಯೂನಿಯನ್. ಸುಲಭ ಅನ್ನೋದಕ್ಕಿಂತ ಸ್ವಾಭಾವಿಕ ಅನ್ನೋದು ಹೆಚ್ಚು ಸರಿ ಹೋಗುತ್ತೆ. ಸ್ವಾಭಾವಿಕ, ಓಕೆ. ಇದರ ಮೂಲ ತತ್ವ ದೇಹಿ ಅಭಿಮಾನಿ ಆಗುವುದು. ದೇಹಿ ಅಭಿಮಾನಿ, ಇದು ಸ್ವಲ್ಪ ಟೆಕ್ನಿಕಲ್ ಪದ. ಹೌದು. ದೇಹಿ ಅಂದ್ರೆ ಆತ್ಮ, ದೇಹ ಅಂದ್ರೆ ಶರೀರ. ದೇಹಿ ಅಭಿಮಾನಿ ಅಂದ್ರೆ ನಾನು ಈ ದೇಹವಲ್ಲ, ನಾನು ಚೈತನ್ಯ ಸ್ವರೂಪ, ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿರೋದು. ಓಕೆ, ಅಂದ್ರೆ ನಮ್ಮ ಗುರುತನ್ನ ದೇಹದಿಂದ ಆತ್ಮಕ್ಕೆ ಶಿಫ್ಟ್ ಮಾಡೋದು. ನಾನು ಎತ್ತರ ಇದ್ದೀನಿ, ನಾನು ಕುಳ್ಳಗಿದ್ದೀನಿ ಅನ್ನೋ ಯೋಚನೆ ಬದಲು ನಾನು ಒಂದು ಪ್ರಜ್ಞೆ, ಒಂದು ಶಕ್ತಿ ಅಂತ ಭಾವಿಸುವುದು. ಪರ್ಫೆಕ್ಟ್. ಸರಿ, ಅದಕ್ಕೂ ಈ ವಿಕಾರಗಳನ್ನ ಗೆಲ್ಲೋದಕ್ಕೂ ಏನು ಸಂಬಂಧ? ನೇರ ಸಂಬಂಧವಿದೆ. ಎಲ್ಲಾ ವಿಕಾರಗಳ ಅಂದ್ರೆ ನೆಗೆಟಿವ್ ಎಮೋಷನ್ಸ್ನ ಮೂಲ ಬೇರು ಇರೋದೇ ದೇಹ ಪ್ರಜ್ಞೆಯಲ್ಲಿ. ಹೌದಾ? ಹೇಗೆ? ಉದಾಹರಣೆಗೆ ಅಹಂಕಾರ. ನನ್ನ ದೇಹ, ನನ್ನ ರೂಪ, ನನ್ನ ಪದವಿ ಇದೆಲ್ಲ ದೇಹಕ್ಕೆ ಸಂಬಂಧಿಸಿದ್ದಲ್ವಾ? ಹೌದು. ಅಂದ್ರೆ ಅಟ್ಯಾಚ್ಮೆಂಟ್. ನನ್ನ ಮಕ್ಕಳು, ನನ್ನ ಮನೆ ಇದೆಲ್ಲ ದೇಹದ ಸಂಬಂಧಗಳು. ಯಾವಾಗ ನೀವು ನಾನು ಆತ್ಮ, ಈ ದೇಹ ಕೇವಲ ಒಂದು ಸಾಧನ ಅಂತ ಆಳವಾಗಿ ಅನುಭವ ಮಾಡ್ತೀರೋ, ಆಗ ಈ ವಿಕಾರಗಳ ಹಿಡಿತ ತಾನಾಗಿಯೇ ಸಡಿಲವಾಗುತ್ತೆ. ನೀವು ಅವುಗಳ ಜೊತೆ ಹೋರಾಡುವ ಅವಶ್ಯಕತೆಯೇ ಇರಲ್ಲ. ಅವುಗಳು ಶಕ್ತಿ ಕಳ್ಕೊಳ್ತವೆ. ಇದೇ ಸಹಜ ಪರಿವರ್ತನೆ. ಅಂದ್ರೆ ಸಮಸ್ಯೆಯ ಜೊತೆ ನೇರವಾಗಿ ಗುದ್ದಾಡುವ ಬದಲು ಅದರ ಮೂಲವನ್ನೇ ಕತ್ತರಿಸಿ ಹಾಕೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಮನಸ್ಸಿನಲ್ಲಿ ಬರುವ ಪಾಪಪ್ ಆಡ್ಸ್ ತರ. ಹೇಳಿ. ಒಂದೊಂದನ್ನು ಕ್ಲೋಸ್ ಮಾಡ್ತಾ ಕೂರುವ ಬದಲು ಒಂದು ಪರ್ಫೆಕ್ಟ್ ಆಡ್ ಬ್ಲಾಕರ್ ಇನ್ಸ್ಟಾಲ್ ಮಾಡ್ದ ಹಾಗೆ. ಇಲ್ಲಿ ದೇಹಿ ಅಭಿಮಾನಿ ಸ್ಥಿತಿಯೇ ಆ ಆಡ್ ಬ್ಲಾಕರ್. ಅತ್ಯುತ್ತಮ ಹೋಲಿಕೆ. ಅದೇ ಸಹಜ ಯೋಗದ ಕಮಾಲ್. ಮತ್ ಗಮನಿಸಿ, ಆ ವಿವರಣೆಯಲ್ಲಿ ನೀವು ವಿಜಯಿ ಮಕ್ಕಳು ಅಂತ ಸಂಬೋಧಿಸಲಾಗಿದೆ. ಅಂದ್ರೆ ನೀವು ಪಾಪಿಗಳು, ಹೋರಾಡಿ ಗೆಲ್ಲಬೇಕು ಅಂತ ಹೇಳ್ತಿಲ್ಲ. ಬದಲಿಗೆ ನೀವು ಈಗಾಗ್ಲೇ ವಿಜಯಿಗಳು, ಆ ನಿಮ್ಮ ಮೂಲ ಸ್ವರೂಪವನ್ನು ನೆನಪು ಮಾಡಿಕೊಳ್ಳಿ ಅನ್ನೋ ಪಾಸಿಟಿವ್ ಅಪ್ರೋಚ್ ಇದೆ. ಈ ಮನೋಭಾವವೇ ಅರ್ಧ ಯುದ್ಧ ಗೆದ್ದ ಹಾಗೆ. ಸರಿ, ಈ ಐಡಿಯಾ ಕೇಳೋಕೆ ಚೆನ್ನಾಗಿದೆ. ನಾನು ಆತ್ಮ, ನಾನು ಶಾಂತ ಸ್ವರೂಪ ಅಂತ ಅನ್ಕೊಳ್ಳೋದು. ಆದ್ರೆ ಪ್ರಾಕ್ಟಿಕಲ್ ಲೈಫ್ಗೆ ಬಂದ್ರೆ, ಬೆಂಗಳೂರು ಟ್ರಾಫಿಕ್ ಮೇಲೆ ಸಿಕ್ಕಾಕೊಂಡಾಗ ಅಥವಾ ಆಫೀಸ್ನಲ್ಲಿ ಬಾಸ್ ಬೈದಾಗ ಈ ದೇಹಿ ಅಭಿಮಾನಿ ಸ್ಥಿತಿ ನೆನ್ಪಿರುತ್ತಾ? ಖಂಡಿತ. ಅಲ್ಲೇ ನಿಜವಾದ ಪರೀಕ್ಷೆ ಇರೋದು. ಸಂಬಂಧಗಳಲ್ಲಿ ಸಮಸ್ಯೆ ಬಂದಾಗ ಮೋಹ, ಕೋಪ ಬರೋದು ಸಹಜ ಅಲ್ವಾ? ಹೌದು. ಈ ಬೋಧನೆ ಹಿಮಾಲಯಕ್ಕೆ ಹೋಗಿ ಕೂರುವ ಸನ್ಯಾಸಿಗಳಿಗೆ ಅಲ್ಲ. ಸಂಸಾರದಲ್ಲಿ ಸಂಬಂಧಗಳ ಮಧ್ಯೆ ಇದ್ಕೊಂಡೇ ಈ ಸ್ಥಿತಿಯನ್ನು ಸಾಧಿಸಬೇಕು ಅಂತ ಹೇಳುತ್ತೆ. ವಿಷ್ಣುವಿನ ಚಿತ್ರದ ಹಾಗೆ? ಕರೆಕ್ಟ್. ವಿಷ್ಣು ಎಲ್ಲೋ ಬೆಟ್ಟದ ಮೇಲ್ ಕೂತಿಲ್ಲ. ಬದಲಾಗಿ ಕ್ಷೀರಸಾಗರದ ಮಧ್ಯೆ, ಅಂದ್ರೆ ಜಗತ್ತಿನ ಮಧ್ಯದಲ್ಲೇ, ಹಾವುಗಳ ಮಧ್ಯದಲ್ಲೇ ಮಲಗಿದ್ದಾರೆ. ಇದರ ಅರ್ಥ, ಹೊರಗಿನ ಪರಿಸ್ಥಿತಿ ಎಷ್ಟೇ ನೆಗೆಟಿವ್ ಆಗಿದ್ರೂ ನಮ್ಮ ಆಂತರಿಕ ಸ್ಥಿತಿ ಶಾಂತವಾಗಿ ಅಚಲವಾಗಿರ್ಬೇಕು. ಹೌದು. ಅಂದ್ರೆ ನಮ್ಮ ಆಂತರಿಕ ಸ್ಥಿತಿ ಒಂದು ಥರ್ಮೋಸ್ ಫ್ಲಾಸ್ಕ್ ತರ ಇರಬೇಕು. ಹೊರಗೆ ಬಿಸಿಲಿರ್ಲಿ, ಚಳಿ ಇರ್ಲಿ, ಒಳಗಿರೋ ನೀರು ಅದರ ಟೆಂಪರೇಚರ್ ಕಾಪಾಡಿಕೊಳ್ಳುತ್ತೆ. ಹಾಗೆ ಹೊರಗಿನ ಜನರ ನೆಗೆಟಿವಿಟಿ ನಮ್ಮ ಒಳಗಿನ ಶಾಂತಿಯನ್ನು ಕೆಡಿಸಬಾರ್ದು. ಇದು ಸಾಧ್ಯನಾ? ಕಷ್ಟ ಸಾಧ್ಯ, ಆದ್ರೆ ಅಸಾಧ್ಯವಲ್ಲ. ಇದಕ್ಕಾಗಿಯೇ ಅಭ್ಯಾಸ ಬೇಕು ಅಂತ ಹೇಳಲಾಗತ್ತೆ.
ವರದಾನದ ಕೊನೆಯಲ್ಲಿ ಒಂದು ಪ್ರಾಕ್ಟಿಕಲ್ ಟಿಪ್ ಕೊಟ್ಟಿದ್ದಾರೆ ನೋಡಿ. ಹೌದು. ಸದಾ ನಾನು ವಿಕಾರಗಳನ್ನು ಅಧೀನ ಮಾಡಿಕೊಂಡ ಅಧಿಕಾರಿಯಾಗಿದ್ದೇನೆ, ಆತ್ಮವು ಸದಾ ಆರಾಮದ ಸ್ಥಿತಿಯಲ್ಲಿ ನಿಶ್ಚಿಂತವಾಗಿದೆ ಎಂಬ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟುಕೊಳ್ಳಿ. ಇದೊಂದು ರೀತಿಯ ವಿಜುವಲೈಸೇಷನ್ ಟೆಕ್ನಿಕ್ ಅಲ್ವಾ? ಹೌದು, ಇದನ್ನೇ ಸ್ವಮಾನ ಅಂತ ಕರೀತಾರೆ. ಅಂದ್ರೆ ಸೆಲ್ಫ್ ಅಫರ್ಮೇಷನ್. ನಾನು ಅಧಿಕಾರಿ ಆತ್ಮ ಅಂತ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು. ಈ ಟೆಕ್ನಿಕ್ ಕೆಲಸ ಮಾಡುತ್ತಾ? ಖಂಡಿತ. ನ್ಯೂರೋಸೈನ್ಸ್ ಕೂಡ ಇದನ್ನ ಒಪ್ಕೊಳ್ಳುತ್ತೆ. ನಾವು ಯಾವ ಯೋಚನೆಯನ್ನು ಪದೇ ಪದೇ ಮಾಡುತ್ತೇವೋ ನಮ್ಮ ಮೆದುಳಿನಲ್ಲಿ ಆ ನ್ಯೂರಲ್ ಪಾತ್ವೇಗಳು ಬಲವಾಗ್ತವೆ. ಅಮೃತ ವೇಳೆಯಲ್ಲಿ, ಅಂದ್ರೆ ಬೆಳಗಿನ ಜಾವ, ಮನಸ್ಸು ಶಾಂತವಾಗಿರುವಾಗ ನಾನು ಯಶಸ್ವಿ, ನಾನು ಶಾಂತ ಅಂತ ದೃಢವಾಗಿ ಸಂಕಲ್ಪ ಮಾಡಿದ್ರೆ ದಿನವಿಡೀ ಅದರ ಪ್ರಭಾವ ಇರುತ್ತೆ. ಇಲ್ಲಿ ಹೇಳುತ್ತಿರೋದು ಅದನ್ನೇ. ನಿಮ್ಮನ್ನು ನೀವು ಆ ವಿಷ್ಣುವಿನ ಸ್ವರೂಪದಲ್ಲಿ ಸಂಪೂರ್ಣ ನಿಶ್ಚಿಂತ ಅಂದ್ರೆ ವರಿ-ಫ್ರೀ ಸ್ಥಿತಿಯಲ್ಲಿ ಕಲ್ಪಿಸಿಕೊಳ್ಳಿ ಅಂತ. ಹೌದು, ನಿಧಾನವಾಗಿ ಆ ಸ್ಥಿತಿ ನಿಮ್ಮ ಅನುಭವಕ್ಕೆ ಬರಲು ಶುರುವಾಗುತ್ತೆ. ಹಾಗಾದ್ರೆ ಈ ವರದಾನದ ಗುರಿ ಕೇವಲ ನಮ್ಮ ವೈಯಕ್ತಿಕ ಶಾಂತಿಗಾಗಿ ಮಾತ್ರನಾ, ಅಥವಾ ಅದರಿಂದ ಸಮಾಜಕ್ಕೇನಾದರೂ ಪ್ರಯೋಜನ ಇದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ. ಇದು ವೈಯಕ್ತಿಕ ಮಟ್ಟದಲ್ಲಿ ಶುರುವಾಗಿ ವಿಶ್ವದ ಮಟ್ಟಕ್ಕೆ ಹೋಗುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಈ ವಿಜಯೀ ಸ್ಥಿತಿಯನ್ನು ತಲುಪುತ್ತಾನೋ ಅವರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅಥವಾ ಸಕಾರಾತ್ಮಕ ಕಂಪನಗಳು ಹೊರಹೊಮ್ಮುತ್ತವೆ ಅಂತ ಈ ಬೋಧನೆ ಹೇಳುತ್ತೆ. ಓಕೆ. ಅವರ ಜೊತೆ ಮಾತಾಡಿದ್ರೆ, ಅವರ ಹತ್ರ ಇದ್ರೆ ಬೇರೆಯವರಿಗೂ ಒಂದ್ ರೀತಿ ಶಾಂತಿ, ಸಮಾಧಾನ ಸಿಗುತ್ತೆ. ಹೌದು, ಕೆಲವರನ್ನ ನೋಡಿದಾಗ ನಮಗೆ ಗೊತ್ತಿಲ್ಲದೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ. ಅವರ ಮಾತು, ಅವರ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಇರುತ್ತೆ. ಬಹುಶಃ ಅವರು ಈ ರೀತಿಯ ಆಂತರಿಕ ಸ್ಥಿತಿಯನ್ನು ತಲುಪಿರಬಹುದು. ಅದೇ, ಇದನ್ನೇ ಮೌನ ಸೇವೆ ಅಂತ ಕರೆಯಲಾಗುತ್ತೆ. ಅಂದ್ರೆ ಬರೀ ಮಾತಿನಿಂದಲ್ಲ, ನಿಮ್ಮ ಸ್ಥಿತಿಯಿಂದಲೇ ಬೇರೆಯವರಿಗೆ ಪ್ರೇರಣೆ ನೀಡುವುದು. ನಿಮ್ಮ ಹರ್ಷಚಿತ್ತ ಮತ್ತು ನಿಶ್ಚಿಂತ ಮುಖವೇ ಒಂದು ದೊಡ್ಡ ಸಂದೇಶವಾಗುತ್ತೆ. ಹೌದು, ಜನರೇ ಬಂದು ಕೇಳ್ತಾರೆ, ನೀವು ಯಾವಾಗಲೂ ಇಷ್ಟು ಖುಷಿಯಾಗಿ, ಟೆನ್ಷನ್ ಇಲ್ದೆ ಹೇಗಿರ್ತೀರಿ ಅಂತ. ಆಗ ನೀವು ಈ ಜ್ಞಾನದ ಬಗ್ಗೆ ಸಹಜವಾಗಿ ಹೇಳ್ಬಹುದು. ಓಕೆ, ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ನಮಗೆ ಕೆಲವು ಪ್ರಮುಖ ಅಂಶಗಳು ಸಿಕ್ಕಿವೆ ಅಂತ ಅನ್ಸುತ್ತೆ. ಖಂಡಿತ. ಮೊದಲನೆಯದು, ಕೆಟ್ಟ ಗುಣಗಳ ಜೊತೆ ಹೋರಾಡುವ ಬದಲು ಅವುಗಳ ಪ್ರಭಾವದಿಂದ ಆಚೆ ಬಂದು ಅವುಗಳನ್ನು ಅಧೀನ ಮಾಡಿಕೊಳ್ಳುವ ಉನ್ನತ ಸ್ಥಿತಿಯನ್ನು ಗುರಿಯಾಗಿಟ್ಕೊಳ್ಬೇಕು. ಹೌದು, ವಿಷ್ಣುವಿನ ಚಿತ್ರ ಕೇವಲ ಚಿತ್ರವಲ್ಲ, ಅದೊಂದು ಮಾನಸಿಕ ಸ್ಥಿತಿಯ ರೂಪಕ. ಸರಿ. ಎರಡನೆಯದಾಗಿ ಈ ಸ್ಥಿತಿಯನ್ನು ತಲುಪುವ ಸಹಜ ಅಥವಾ ಸ್ವಾಭಾವಿಕ ದಾರಿಯಂದ್ರೆ ನಮ್ಮ ಗುರುತನ್ನು ಈ ದೇಹದಿಂದ ಆತ್ಮಕ್ಕೆ ಬದಲಾಯಿಸುವುದು. ಅಂದ್ರೆ ದೇಹಿ ಅಭಿಮಾನಿ ಆಗುವುದು. ಇದರಿಂದ ವಿಕಾರಗಳ ಮೂಲವನ್ನೇ ದುರ್ಬಲಗೊಳಿಸಬಹುದು. ಕರೆಕ್ಟ್. ಮತ್ತು ಮೂರನೆಯದಾಗಿ, ಇದನ್ನ ಸಾಧಿಸಲು ವಿಜುವಲೈಸೇಷನ್ ಮತ್ತು ಸ್ವಮಾನದ ಅಭ್ಯಾಸ. ಹೌದು, ನಾನು ಅಧಿಕಾರಿಯಾತ್ಮ, ನಾನು ನಿಶ್ಚಿಂತ ಅಂತ ಪದೇ ಪದೇ ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಳುವುದು ಒಂದು ಪ್ರಾಯೋಗಿಕ ಸಾಧನ. ನಿಖರವಾಗಿ ಈ 3 ಅಂಶಗಳು ಈ ವರದಾನದ ಸಾರ. ಹೌದು, ತುಂಬಾ ಚೆನ್ನಾಗಿದೆ. ಈ ಚರ್ಚೆ ನಿಜವಾಗಿಯೂ ಆ ಒಂದು ಸಣ್ಣ ವಾಕ್ಯದಲ್ಲಿ ಎಷ್ಟು ಆಳವಾದ ಅರ್ಥ ಅಡಗಿದೆ ಅಂತ ತೋರಿಸ್ಕೊಟ್ಟಿದೆ. ಕೇಳುಗರಿಗೆ ಯೋಚನೆ ಮಾಡಲು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಖಂಡಿತ, ಕೇಳಿ. ಸರಿ, ನಾವು ಕಾಮ, ಕ್ರೋಧ, ಲೋಭದಂಥ ವಿಕಾರಗಳ ಬಗ್ಗೆ ಮಾತಾಡಿದ್ವಿ. ಆದರೆ ಇವತ್ತಿನ ಜಗತ್ತಿನಲ್ಲಿ ಬಹುಶಃ ನಮ್ಮೆಲ್ಲರನ್ನು ಕಾಡುವ ಅತಿದೊಡ್ಡ ಸರ್ಪ ಅಂದ್ರೆ ಬೇರೆಯವರು ನನ್ನ ಬಗ್ಗೆ ಏನು ಅಂದುಕೊಳ್ತಾರೆ ಅನ್ನೋ ಭಯ. ಸೋಷಿಯಲ್ ವ್ಯಾಲಿಡೇಷನ್. ಹೌದು, ನಾವು ಈ ಭಯವೆಂಬ ಹಾವಿನ ಮೇಲೆ ಆರಾಮಾಗಿ ಮಲಗುವುದನ್ನು ಕಲಿತ್ರೆ, ಅಂದ್ರೆ ಅದರ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ್ರೆ ನಮ್ಮ ಜೀವನ ಎಷ್ಟು ಬದಲಾಗ್ಬೋದು? ಇದರ ಬಗ್ಗೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ಅದ್ಭುತವಾದ ಪ್ರಶ್ನೆ. ಅದರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತಿನ ಸ್ಲೋಗನ್ ಒಂದು ಅದ್ಭುತ ಬ್ಯಾಲೆನ್ಸ್ ಹೇಳ್ಕೊಡ್ತಾ ಇದೆ. ಹೌದು, ಇಂದಿನ ಸ್ಲೋಗನ್ ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ನಿಂದ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ನಲ್ಲಿ ತನ್ನಿ. ವಿಕಾರಗಳ ಮೇಲೆ ಅಧಿಕಾರಿಯಾಗಿ ಮಾಲೀಕರಾಗಿರೋದು ಒಂದು ಕಡೆ, ತಂದೆಯ ಮುಂದೆ ಸಂಪೂರ್ಣ ಬಾಲಕರಂತೆ ವಿಧೇಯರಾಗಿರೋದು ಇನ್ನೊಂದು ಕಡೆ. ಈ ಎರಡರ ನಡುವಿನ ಸಮತೋಲನ ತಪ್ಪಿದ್ರೆ ಏನಾಗಬಹುದು? ಸಮತೋಲನ ತಪ್ಪಿದ್ರೆ ಅತಿಯಾದ ಮಾಲೀಕತನ, ನಾನು ಅನ್ನೋ ಅಹಂಕಾರಕ್ಕೆ ಕಾರಣವಾಗಬಹುದು. ಆಗ ನಾವು ತಂದೆಯ ಶ್ರೀಮತವನ್ನ ಬಿಟ್ಟು ನಮ್ಮದೇ ಮನ್ಮತದಲ್ಲಿ ನಡೆಯಕ್ಕೆ ಶುರು ಮಾಡ್ತೀವಿ. ಸರಿ. ಇನ್ನೊಂದ್ ಕಡೆ ಅತಿಯಾದ ಬಾಲಕತನ ಅಂದ್ರೆ ಎಲ್ಲಾ ಬಾಬಾನೇ ಮಾಡ್ತಾರೆ ಅನ್ನೋ ಬೇಜವಾಬ್ದಾರಿತನಕ್ಕೂ ಕಾರಣವಾಗಬಹುದು. ಹೌದು ಹೌದು. ಆದ್ರಿಂದ ತಂದೆ ಮುಂದೆ ನಾವು ನಿರಹಂಕಾರಿ ಬಾಲಕರು, ಆದ್ರೆ ಸೇವಾ ಕ್ಷೇತ್ರದಲ್ಲಿ ಪೂರ್ಣ ಜವಾಬ್ದಾರಿಯುತ ಮಾಲೀಕರು. ಈ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಮ್ಮ ಪ್ರತಿಯೊಂದು ಪ್ಲಾನ್ ಕೂಡ ಯಶಸ್ವಿ ಆಗತ್ತೆ. ಇದುವರೆಗೂ ನಾವು ಸಂಕಲ್ಪಗಳ ಮಾಸ್ಟ್ರಿ,
ಕರ್ಮದ ಮಾಸ್ಟ್ರಿ ಮತ್ತು ವಿಕಾರಗಳ ಮಾಸ್ಟ್ರಿ ಬಗ್ಗೆ ನೋಡಿದ್ವಿ. ಈಗ ಬಾಬಾ ನಮ್ಮನ್ನ ಅಂತಿಮ ಗುರಿಯಾದ ಕರ್ಮಾತೀತ ಸ್ಥಿತಿಯ ಕಡೆಗೆ ಕರ್ಕೊಂಡೋಗ್ತಾ ಇದ್ದಾರೆ. ಇವತ್ತಿನ ಅವ್ಯಕ್ತ ಸೂಚನೆ ಅದರ ಬಗ್ಗೆನೇ ಇದೆ. ಹೌದು. ಬಾಬಾ ಹೇಳ್ತಾರೆ, ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ. ತಮ್ಮ ಪ್ರತಿ ಕರ್ಮೇಂದ್ರಿಯದ ಶಕ್ತಿಗೆ ಸೂಚನೆ ಕೊಡಿ. ಆಗ ಸೂಚನೆಯಿಂದಲೇ ಹೇಗೆ ಬೇಕೋ ಹಾಗೆ ನಡೆಸಬಹುದು. ಈ ರೀತಿ ಕರ್ಮೇಂದ್ರಿಯ ಜೀತರಾಗಿ ಆ ನಂತರ ಪ್ರಕೃತಿ ಜೀತರಾಗಿ ಕರ್ಮಾತೀತ ಸ್ಥಿತಿಯ ಆಸನಾಧಾರಿಯೇ ವಿಶ್ವರಾಜ್ಯಾಧಿಕಾರಿಯಾಗುವರು. ಪ್ರತಿ ಕರ್ಮೇಂದ್ರಿಯ ಮಾಲೀಕರೇ ಹಾಜರಾಗಿದ್ದೇವೆ ಎನ್ನುತ್ತ ನಡೆಯಿರಿ. ನೀವು ರಾಜ್ಯಾಧಿಕಾರಿಯ ಸದಾ ಸ್ವಾಗತ ಅರ್ಥಾತ್ ನಮಸ್ತೆ ಮಾಡುತ್ತಿರಲಿ. ಆಗ ಕರ್ಮಾತೀತರಾಗಲು ಸಾಧ್ಯ. ಪ್ರತಿ ಕರ್ಮೇಂದ್ರಿಯ ಮಾಲೀಕರೇ ಹಾಜರಾಗಿದ್ದೇವೆ ಅನ್ನುತ್ತ ನಡೀರಿ. ಈ ಸಾಲನ್ನ ಕೇಳುವಾಗ್ಲೇ ಒಂದು ರೋಮಾಂಚನ ಆಗುತ್ತೆ. ಹೌದು. ಕಣ್ಣುಗಳು ತಾವಾಗಿಯೇ ಶುಭವನ್ನು ನೋಡ್ಬೇಕು, ಕಿವಿಗಳು ಕೇವಲ ಜ್ಞಾನವನ್ನು ಕೇಳಬೇಕು. ಈ ಸ್ಥಿತಿ ಕೇವಲ ಅಭ್ಯಾಸದಿಂದ ಸಾಧ್ಯನಾ ಅಥವಾ ಇದಕ್ಕೆ ವಿಶೇಷವಾದ ತಪಸ್ಸಿನ ಅವಶ್ಯಕತೆ ಇದೆಯಾ? ಇದು ಅಭ್ಯಾಸ ಮತ್ತು ತಪಸ್ಸು ಎರಡರ ಫಲ. ನಿರಂತರವಾದ ಆತ್ಮಿಕ ಸ್ಮೃತಿಯ ತಪಸ್ಸಿನಿಂದ ಆತ್ಮಕ್ಕೆ ಶಕ್ತಿ ಬರುತ್ತೆ. ಆ ಶಕ್ತಿಯ ಆಧಾರದ ಮೇಲೆ ನಾವು ಕರ್ಮೇಂದ್ರಿಯಗಳೆಡೆ ಆರ್ಡರ್ ಮಾಡಿದಾಗ ಅವು ಪಾಲಿಸುತ್ತವೆ. ಇದು ಒಂದೇ ದಿನದಲ್ಲಾಗೋ ವಿಷಯವಲ್ಲ. ಆದರೆ ಪ್ರತಿದಿನ ಪ್ರತಿಕ್ಷಣ ನಾನು ಈ ದೇಹದ ಮಾಲೀಕ, ಈ ಕರ್ಮೇಂದ್ರಿಯಗಳು ನನ್ನ ಸೇವಕರು ಅನ್ನೋ ದೃಢ ಸಂಕಲ್ಪದಿಂದ ಅಭ್ಯಾಸ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಈ ಕರ್ಮೇಂದ್ರಿಯ ಜೀತ ಸ್ಥಿತಿಯನ್ನ ತಲುಪಬಹುದು. ಈ ಇಡೀ ಚರ್ಚೆಯ ತಳಹದಿಯೇ ಆತ್ಮಿಕ ಅರಿವು ಅಲ್ವಾ? ಬಾಬಾ ಮುರುಳಿಯ ಬೇರೆ ಭಾಗಗಳಲ್ಲಿ ಅದನ್ನೇ ಮತ್ತೆ ನೆನಪಿಸ್ತಾರೆ. ನಾನು ಯಾರು ಅನ್ನೋ ಪ್ರಶ್ನೆಯಿಂದಲೇ ಈ ಮಾಸ್ಟರಿಯ ಪಯಣ ಶುರುವಾಗೋದು ಅಂತ. ಖಂಡಿತ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಕ್ಕಳು ಮೊದಲು ತಮ್ಮನ್ನು ನಾನು ಯಾರು, ವಾಟ್ ಆಮ್ ಐ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾನು ಎಂದು ಶರೀರಕ್ಕೆ ಹೇಳುವುದಿಲ್ಲ, ಆತ್ಮಕ್ಕೆ ನಾನು ಎಂದು ಹೇಳುತ್ತಾರೆ. ಹೌದು. ಈ ಒಂದು ಸತ್ಯ ನಮ್ಮ ಅನುಭವಕ್ಕೆ ಬಂದಾಗ ನಾನಾತ್ಮನೂ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಅನ್ನೋ ನಿಶ್ಚಯ ಮೂಡುತ್ತೆ. ಆ ನಿಶ್ಚಯ ಬಂದಾಗ ಸಹಜವಾಗಿಯೇ ಖುಷಿ ಮತ್ತು ನಶೆ ಇರುತ್ತೆ. ಹೌದು. ಬಾಬಾ ಕೊಡುವ ಉದಾಹರಣೆಯಂತೆ ಚಿಕ್ಕ ಮಗುವಿಗೆ ತನ್ನ ತಂದೆಯ ಆಸ್ತಿಯ ಬಗ್ಗೆ ತಿಳಿದಾಗ ಹೇಗೆ ಖುಷಿಯಾಗುತ್ತೋ ಹಾಗೆ ನಮಗೆ ವಿಶ್ವದ ಒಡೆಯನಾದ ನಮ್ಮ ತಂದೆಯ ಪರಿಚಯವಾದಾಗ ಅಪಾರ ಖುಷಿ ಬರಲೇಬೇಕು. ಒಂದು ವೇಳೆ ಆ ಖುಷಿ ಬರ್ತಾ ಇಲ್ಲ ಅಂದ್ರೆ ಏನರ್ಥ? ಅದಕ್ಕೂ ಬಾಬಾ ಉತ್ತರ ಕೊಡ್ತಾರೆ. ಒಂದು ವೇಳೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ ಅಂತ ನಂಬಿದ್ರೆ ಅಲ್ಲಿ ಆತ್ಮವೇ ವಿನಾಶಿಯಾದ ಮೇಲೆ ಖುಷಿ ಯಾರಿಗಾಗುತ್ತೆ? ನಿಜ. ನಾವು ಅವರ ಮಕ್ಕಳು, ಅವರ ಆಸ್ತಿಯ ವಾರಸುದಾರರು ಅನ್ನೋ ಸತ್ಯವನ್ನ ಅರಿತುಕೊಂಡಿಲ್ಲ ಎಂದರ್ಥ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಗಾಡ್ ಈಸ್ ಎವರ್ ಹ್ಯಾಪಿ ಬಟ್ ಐ ಆಮ್ ನಾಟ್ ಹ್ಯಾಪಿ. ಪರಮಾತ್ಮನು ಆನಂದ ಸಾಗರ, ಆದ್ರೆ ನಾನು ಮಾತ್ರ ಆನಂದವಾಗಿಲ್ಲ. ಹೌದು. ಇದಕ್ಕೆ ಕಾರಣವೇ ನಾವು ತಂದೆಯನ್ನ ಮತ್ತು ನಮ್ಮನ್ನ ಯಥಾರ್ಥವಾಗಿ ತಿಳಿದುಕೊಳ್ಳದಿರೋದು, ಆ ಜ್ಞಾನದ ಅನುಭವದ ಕೊರತೆ. ಅತ್ಯಂತ ಸ್ಪಷ್ಟವಾದ ಮಾತು. ಇಂದಿನ ಈ ಮಂಥನ ನಮ್ಮನ್ನ ಕೇವಲ ಒಬ್ಬ ವಿದ್ಯಾರ್ಥಿಯ ಸ್ಥಿತಿಯಿಂದ ನಮ್ಮ ಸಂಕಲ್ಪ, ಕರ್ಮ, ವಿಕಾರ ಮತ್ತು ಇಂದ್ರಿಯಗಳ ಮೇಲೆ ಅಧಿಕಾರ ನಡೆಸುವ ಒಬ್ಬ ಮಾಸ್ಟರ್ ಆಗುವ ಕಡೆಗೆ ಪ್ರೇರೇಪಿಸಿದೆ. ಈ ಮುರಳಿಯ ವಿಚಾರಗಳಿಂದ ನಮಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ. ಈಗ ಸ್ವಮಾನ್ ಅಭ್ಯಾಸ ಮಾಡೋಣ. ನಾನು ಈಶ್ವರೀಯ ಸೇವಾರ್ಥ ನಿಮಿತ್ತನಾಗಿ ಶುದ್ಧ ಸಂಕಲ್ಪಗಳನ್ನು ಮಾಡುವ ಆತ್ಮನಾಗಿದ್ದೇನೆ. ನಾನು ವಿಕಲ್ಪಗಳ ಮೇಲೆ ಸಂಪೂರ್ಣ ವಿಜಯಿ ಆತ್ಮನಾಗಿದ್ದೇನೆ. ನಾನು ದೇಹಿ ಅಭಿಮಾನಿಯಾಗಿ ವಿಕಾರಗಳಿಂದ ಪೂರ್ಣ ಮುಕ್ತ ಆತ್ಮನಾಗಿದ್ದೇನೆ. ನಾನು ಅನಾಸಕ್ತನಾಗಿ ಕರ್ತವ್ಯ ಪಾಲಿಸುವ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಕೈ ಹಿಡಿದು ಉನ್ನತ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮನಾಗಿದ್ದೇನೆ. ನಾನು ಯೋಗಯುಕ್ತ ಸ್ಥಿತಿಯಿಂದ ಅನ್ಯರ ವಿಕಾರಿ ಸಂಕಲ್ಪಗಳನ್ನು ಅದಮಿಡುವ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಆನಂದ ಸಾಗರನ ಮಗನಾದ ಆತ್ಮನಾಗಿದ್ದೇನೆ. ನಾನು ಎವರ್ ಹ್ಯಾಪಿ ಮಾಸ್ಟರ್ ಗಾಡ್ ಆಗಿದ್ದೇನೆ. ಅಣ್ಣಂದಿರೆ, ಅಕ್ಕಂದಿರೆ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಸ್ವಮಾನ್ನಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ. ಓಂ ಶಾಂತಿ. ನಾನು ಎವರ್ ಹ್ಯಾಪಿ ಮಾಸ್ಟರ್ ಗಾಡ್ ಆಗಿದ್ದೇನೆ.